ಏನು ಗೊತ್ತಾ, ಪೂರ್ತಿ ರೆಡಿಯಾಗಿ ಹೊರಟ್ರೆ ಫುಲ್ ಜೋರಾಗಿ ಮಳೆ ಬಂತು. ಅಂದರೂ ಏನಾಗಲ್ಲ, ಹೋಗೋಣ ಅಂತ ಛತ್ರಿ ಇಟ್ಕೊಂಡು ಹೊರಟಿದ್ದೀವಿ. ಮಸ್ತ್ ಮಳೆ, ಮಿಂಚು, ಸ್ವಲ್ಪ ಗುಡುಗು, ಗಾಳಿ ಎಲ್ಲ ಬರ್ತದೆ. ಬಿಕಾಸ್ ಆಫ್ ಹಿಮ್ ನಾವು ಇವಾಗ ಹೋಗ್ತಾ ಇರೋದು. ಎಲ್ಲದಕ್ಕೂ ಕಾರಣ ಅಭಿಷೇಕ್. ನಮ್ಮ ಓಟ್ ಅಭಿಷೇಕಿಗಿಲ್ಲ. ಮಿಂಚು ಬರ್ತಾ ಇದೆ. ಕೇರ್ಫುಲ್. ಈ ಮನೆ ಸೇಲ್ಗಿದೆಯಂತ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ DM ಮಾಡಿ. ಐ ಟೋಲ್ಡ್ ಯು. ಹಿಂಗೆ ಬರೋದು ಬಿಟ್ಟು ಹಂಗೋ. ಯಾರು ನನಗೆ ಪ್ರತಿದಿನ ಸಿಗಲ್ಲ, ವಾರದಲ್ಲಿ ಅಥವಾ 15 ದಿನದಲ್ಲಿ ಒಂದ್ಸರಿ ಸಿಗ್ತಾರೆ. ಬಟ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ನಾನು ಹೇಳಿದ್ದೆ ಅಲ್ಲ, ನಂಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ, ತುಂಬ ಕಷ್ಟ ಆಯಿತು ಸ್ಟಾರ್ಟಿಂಗ್ ಅಂತ. ಇವರೆಲ್ಲ ಸಿಕ್ಕಿದ ಮೇಲೆ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ನಾವು ಇಂಡಿಯಾದಲ್ಲಿ ಫ್ರೆಂಡ್ಸ್ ಸಿಕ್ಕಾಗ ಹೆಂಗಿರುತ್ತೋ ಹಾಗೆ ಇರುತ್ತೆ. ಹೇಳು ಮಚ್ಚ. ಮೃಣಾಲ್ ಹೇಳು ಮಚ್ಚ. ಮೃಣಾಲ್ ನಿಮ್ಗೇನಾದರೂ ನಿಮ್ಮ ಸುತ್ತ ನಿಮಗೆ ವೈಬ್ ಮ್ಯಾಚ್ ಆಗೋ ಫ್ರೆಂಡ್ಸ್ ಇದ್ದರೆ ಇಟ್ಸ್ ಟ್ರೂಲಿ ಬ್ಲೆಸ್. ನನಗೆ ಇಲ್ಲಿಗೆ ಬಂದಮೇಲೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಯಿತು. And I'm so grateful for these people. They feel like home. Not to the temple, directly she will take us to the god. ಚೆನ್ನಾಗಿತ್ತಲ್ಲ, ಕ್ಯೂಟ್. ಅಲ್ಲಿ ಕಾಣಿಸ್ತಿದೆಯಲ್ಲ ಎಲ್ಲೋ ಬಿಲ್ಡಿಂಗ್, ಅದೇ ಟೆಂಪಲ್. ವಾಶ್ರೂಮ್ ಎಲ್ಲ. ನಾನು US ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ಟೈಮ್ ಈ ಟೆಂಪಲಿಗೆ ಬಂದಿದ್ದು. ನೀವು ಆಲ್ರೆಡಿ ನೋಡಿರ್ತೀರೋ ವ್ಲಾಗಲ್ಲಿ. ಅದೇ ದೇವಸ್ಥಾನ ಇದು, ಶಿವಾಲಯ ಅಂತ. ನೋಡೋಕ್ಕೆ ಫುಲ್ ಕಾಂಪ್ಲೆಕ್ಸ್ ಥರ ಇದೆ. ಈ ಬಿಲ್ಡಿಂಗಲ್ಲಿ ಕೊನೆಯಲ್ಲಿ ಈ ದೇವಸ್ಥಾನ ಇದೆ. ಮತ್ತು ಈ ದೇವಸ್ಥಾನದ ಫೌಂಡರ್ ಇದ್ದಾರಲ್ಲ, ಅವರು ನಮ್ಮ ಕಾಲೇಜಲ್ಲೇ ವರ್ಕ್ ಮಾಡೋದಂತ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಈ ದೇವಸ್ಥಾನದೊಳಗೆ ಹೋದ್ರೆ ನಿಮಗೆ ಎಲ್ಲ ದೇವರು ಕೂಡ ಇಲ್ಲೇ ಸಿಗ್ತಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದು ಗಣೇಶನೂ ಇಲ್ಲೇ ಇದೆ, ಆಂಜನೇಯ ಇದೆ, ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು. ಮತ್ತು ನನ್ನ ಫೇವ್ರೆಟ್ ಕೃಷ್ಣನೂ ಇದೆ. ಊರಲ್ಲಿರುವಾಗ ಸುತ್ತ ಎಷ್ಟು ದೇವಸ್ಥಾನಗಳಿತ್ತಲ್ಲ, ನಾವು ಅಟ್ಲೀಸ್ಟ್ ತಿಂಗಳಿಗೆ ವಾರಕ್ಕೆ ಎಲ್ಲ ಹೋಗಿ ಬರ್ತಾ ಇದ್ವಿ. ಅವಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ, ಎಷ್ಟು ಪೀಸ್ ಆಫ್ ಮೈಂಡ್ ಕೊಡುತ್ತೆ ದೇವಸ್ಥಾನಕ್ಕೆ ಬರೋದು ಅಂದರೆ. ಓ ಮೈ ಗಾಡ್, ಅದೇನೋ ಹೋಪ್ ಇರೋ ಥರ ಅನಿಸುತ್ತೆ. ಮತ್ತು ಇಲ್ಲಿ ನನಗೆ ಒಬ್ಬರು ಅಜ್ಜಿ ತಾತ ಸಿಕ್ಕಿದ್ರು. ಅಂದರೆ ಪೂಜೆ ಮಾಡ್ತಾರಲ್ಲ, ಅವ್ರು ಅಲ್ಲಿ ಕೂತಿದ್ದಾರಲ್ಲ ಅಜ್ಜಿ, ಅವರು ಕನ್ನಡದವರು. ಆ್ಯಂಡ್ ಪೂಜೆ ಮಾಡ್ತಾರಲ್ಲ ತಾತ, ಅವರು ಕನ್ನಡದವರು. ಅವ್ರ ಜೊತೆ ಮಾತಾಡಿ ಮತ್ತು ಆಶೀರ್ವಾದ ತೊಗೊಂಡಾಗ ನಂಗೆ ನಮ್ಮ ಅಜ್ಜಿ ತಾತ ನೆನಪಾದ್ರು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಕನ್ನಡದವ್ರನ್ನ ಮೀಟ್ ಮಾಡಿದ್ದು ಈ ದೇವಸ್ಥಾನದಲ್ಲಿ. ಸ್ವಲ್ಪ ಎಮೋಷ್ನಲ್ ಅನಿಸ್ತು, ಯಾಕಂದರೆ ನಾನು ಗ್ರ್ಯಾಜುಯೇಟ್ ಆದೆ. ಆ್ಯಂಡ್ ಪ್ರತಿ ಸರಿ ಏನಾದರೂ ಅಚೀವ್ ಮಾಡಿದ್ರೆ ಅಥವಾ ಅಟ್ಲೀಸ್ಟ್ 2-3 ತಿಂಗಳಿಗೆ ನಾನು ಅಜ್ಜಿ ತಾತ ಮನೆಗೆ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬರ್ತಾ ಇದ್ದೆ ಹೊರಡೋಕ್ಕೂ ಮುಂಚೆ. ಅದೆಲ್ಲ ನೆನಪಾಗ್ತಾ ಇತ್ತು. ಈ ದೊಡ್ಡ ಮರ ನೋಡಿದಾಗ ನಮ್ಮ ಊರಲ್ಲಿ ಹಳ್ಳಿ ಮರ ಇರುತ್ತಲ್ಲ, ಅದು ನೆನಪಾಗ್ತಾ ಇತ್ತು. ಆ್ಯಂಡ್ ಫ್ಲೈಟ್ ನೋಡಿದಾಗ ಯಾವಾಗಲೂ ಮನೆ ನೆನಪಾಗುತ್ತೆ. ಬಟ್ ಸನ್ಸೆಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಿತ್ತ 1 hour ಹಿಂದೆ ಅಂತ ಅನಿಸೋ ಥರ ವೆದರ್ ಬದಲಾಗಿತ್ತು. ಇನ್ನು ಮುಂದೆ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿ ನಾನು ಏನು ವಿಡಿಯೋ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಆ್ಯಂಡ್ ಟೇಕ್ ಕೇರ್.